ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಶ್ರೀಕೃಷ್ಣನು ಸಹಾಯ ಮಾಡದೆ ಹೋದರೂ ಮತ್ತಾನ ಬಲವುಳ್ಳ ಗುರುಬಲರಾಮದೇವ ಸಹಿತ ಯೋಧವಾಕ್ಷಾಣಿ ಸಹಿತ ನನ್ನ ಕೈವಶ. ದ್ವಿತೀಯ ಪಾಂಡವ ಬೋರ್ಖರದಿ ಬರುತ್ತಿರುವ ಭೀಕರ ಸಮರಾಂಗಣದಲ್ಲಿ ನಿನ್ನ ನಚ್ಚಿದ ಗದೆಯಿಂದ ನಿನ್ನ ಒಡಲನ್ನು ಸೀಳಲು ನನ್ನ ಉಕ್ಕಿನ ಬಾಹುಗಳು ಏಕೀಗಿ ಕುಣಿಯುತ್ತಿರುವವು. ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಲೇಬೇಕು. ಹಸ್ತಿನಾವತಿಯ ರಾಜಸಿಂಹಾಸನ ನನ್ನ ಕೈವಶವಾಗಬೇಕು. ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕಂಗೊಳಿಸುತ್ತಿರುವ ಮಣಿಮುಕಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಹೆಡ್ಡಿ ಬಂದ ಪಾಂಡವರ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನೆಂದು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನೆಂದು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳು ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ವೀರಕರ್ಣನು. ಖ್ಯಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಸಮರ ವೀರರು. ಖ್ಯಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಸಟುನಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳು ಬಿಡುವ ನನ್ನ ತಮ್ಮನ್ನು, ಪಾರ್ಥನ ಶಿರ ಹಾರಿಸುವ ವೀರಕರ್ಣನು. ಭೀಮನನ್ನು ಸೀಳು ಬಿಡುವ ನನ್ನ ತಮ್ಮನ್ನು, ಪಾರ್ಥನ ಶಿರ ಹಾರಿಸುವ ವೀರಕರ್ಣನು. ಭೀಮನನ್ನು ಭೀಮನನ್ನು ಸೀಳು ಬಿಡುವ ನನ್ನ ತಮ್ಮನ್ನು, ಪಾರ್ಥನ ಶಿರ ಹಾರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಏನು ಈ ಅಖಂಡ ಭರತಖಂಡದಲ್ಲಿ ಈ ಕುರು ಸಾರ್ವಭೌಮನ ಧ್ವಜ ಪತಾಕೆಯ ಹಾರಾಟ
ಏನು ರಣಾಂಗಣದಲ್ಲಿ ಸಿಕ್ಕಿದ ಏಡಿ ಪಾಂಡವರ ಆರ್ತಧ್ವನಿಯ ಚೀರಾಟ 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 ಕಾಮಿನಿ ಕರ ಪಿಡಿದು ಮೋಹನದಲ್ಲಿ ಮೇಲೆ ಆಡಿದ ಮಾತುಗಳೇನಾದವು ಎನ್ನಾಡೆ ಈ ಬಾಧೆನ ತಾಳೆನೋ ವಾಸುದೇವ ಎನ್ನಾಡೆ ಈ ಬಾಧೆನ ತಾಳೆನೋ ರಮಣಿ ರಮಣ ಬಲಿದ ಮೇಲೆ ಸುಮನ ಮೇಲೆ ಇಂದು ಎನಗೆ ರಮಣಿ ರಮಣ ಬಲಿದ ಮೇಲೆ ಸುಮನ ಮೇಲೆ ಇಂದು ಎನಗೆ ರಮಣಿ ರಮಣ ಬಲಿದ ಮೇಲೆ ಸುಮಧುರ ನಿಲದಾರ ಇಂದು ಎನಗೆ ಬಾಬೇಗ ಪ್ರಿಯ ಬಾಬೇಗ ಮನಮೋಹನ ಬಾಬೇಗ ಪ್ರಿಯ ಬಾಬೇಗ ಸ್ವಾಮಿ ಬಾಬೇಗ ಮನಮೋಹನ ವಾಸುದೇವ ರುಕ್ಮಿಣಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೇನು? ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ರುಕ್ಮಿಣಿ, ಸ್ವಾಮಿ, ಪ್ರಣಯ ಕಲಾ ಮೋಹಿನಿ ಬಾಮಿನಿ ಮಂಜುಳಗಾಮಿನಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ಆಮಿನಿ ಮಂಜುಳಗಾಮಿನಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ಬಾಮಿನಿ ಕನುರೂಪ ಭಾವ ತೋರುವ ಮನ ಕನರೂಪ ಭಾವ ತೋರುವ ಮನ ಕನುರೂಪ ಭಾವ ತೋರುವ ಗನ ಸುವಿಲಾಸ ಸೊಬಗ ಬೀರುವ ಚಂದ್ರಕಾಂತ ಸುಗುಣಾವತಂತ ಚಂದ್ರಕಾಂತ ಸುಗುಣಾವತಂತೆ ಬಾರೇ ನೀರೇ ಸಕಲ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಬಾಮಿನಿ ಮಂಜುಳಗಾಮಿನಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ಸ್ವಾಮಿನಿ ಪ್ರಾಣ ಪ್ರೇಯಸಿ ಮನ್ನ ತನವನ್ನು ಗೆಲಿದ ರೂಪತಿ ಎನ್ನ ಪ್ರಾಣ ಪ್ರೇಯಸಿ ಎನ್ನ ಮನವನ್ನು ಗೆಲಿದ ರೂಪಸಿ ಮಧುರವಾಣಿ ಶೃಂಗಾರವೇಣಿ ಮಧುರವಾಣಿ ಶೃಂಗಾರವೇಣಿ ಬಾರೇ ನೀರೇ ಸಕಲ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಬಾಮಿನಿ ಮಂಜುಳಗಾಮಿನಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ
ರುಕ್ಮಿಣಿ ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅವಶ್ಯಕ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಎಷ್ಟು ಜನರು ಬದುಕುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸು ದೇವ. ಪ್ರೇಮ ಮದಾನ ಭೇದವೆಲ್ಲ ಕೊಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೊಮಲಾಂಗಿ ವಿಫಲವಾಯ್ತೆ. ಸಮರದಂಡವಿಂದು ಧರಣಿ ಪಪಹಾದಿನಿ, ಧರಣಿ ಪಪಹಾದಿನಿ, ಕಾಂತೆ ಪಪಹಾದಿನಿ, ಧರಣಿ ಪಪಹಾದಿನಿ. ಧರ್ಮರಾಜ ಸ್ಥಾಪನೆಗೆ ಧರ್ಮವಿದ್ದು ಮುಂದೊಡಗೆ. ಧರ್ಮರಾಜ ಸ್ಥಾಪನೆಗೆ ಧರ್ಮವಿದ್ದ ಮುಂದೊಡಗೆ. ಧರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ಕಾಂತೆ, ಧನ್ಯವಾದುದೇ. ವೈವಿಧ್ಯಕ್ಕೆ ಕಾಂತೆ ಶಾಂತಿ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ
ಈ ಯುದ್ಧದಲ್ಲಿ ನಾನೊಂದು ಜಗತ್ತನ್ನು ನಿರ್ಮಿಸುವೆ. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವೆ. ವೀರರ ರಕ್ತದಿಂದ ಸೃಷ್ಟಿಯ ಪೃಥ್ವಿಯ ಕಳಶವನ್ನು ತೊಳೆಯುವೆನು. ಪೃಥ್ವಿಯ ಧೂಳಿಯ ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತದಲ್ಲಿ ತೋಯಿಸಿ ಮುಂದೊಂದು ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಗಿಡವಾಗಿ ದರ್ಶನ, ರಾಜನೀತಿ, ವಿಜ್ಞಾನ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆ. ಅದನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತಾಗಿ ಮತ್ತಾವ ಉಪಾಯವಿಲ್ಲ ಪ್ರಿಯತಮೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸಿ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು. ಆದ್ದರಿಂದ ಈ ದಿನವೇ ನಾನು ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ನೋಡಿ, ಸಫಲಗೊಳ್ಳುವುದು. ರುಕ್ಮಿಣಿ, ದೇವ, ಮುರಳಿಯ ಗಾನಕ್ಕೆ ಮನಸೋತೆನಾ, ಮುರಳಿಯ ಗಾನಕ್ಕೆ ಮನಸೋತೆಯ, ಮನಸ್ಸಿನ ಆಸೆಯ ನೀ ತಂದೆಯ, ಮನದಲ್ಲಿ ಆಸೆಯ ನೀ ತಂದೆಯ, ಮುರಳಿಯ ಗಾನಕ್ಕೆ ಮನಸೋತೆಯ. ಯಮುನ ತೀರದಿ ನೀರಾದೆ ಯಾರೇ, ರಾಧೆಗೆ ಒಲಿದ ಗೋಪಾಲ ನಾನಾದೆ. ಯಮುನ ತೀರದಿ ನೀರಾದೆ ಯಾರೇ, ರಾಧೆಗೆ ಒಲಿದ ಗೋಪಾಲ ನಾನಾದೆ. ಎಲೆಯ ಬಳಿಗೆ ಓಡೋಡಿ ನೀ ಬಂದೆ, ಬಳಿಗೆ ಓಡೋಡಿ ಬಂದೆ, ಮುರಳಿಯ ಗಾನಕ್ಕೆ ಮನಸೋತೆಯ, ಮನಸ್ಸಲ್ಲಿ ಆಸೆಯ ನೀ ತಂದೆಯ, ಮನದಲ್ಲಿ ಆಸೆಯ ನೀ ತಂದೆಯ, ಮುರಳಿಯ ಗಾನಕ್ಕೆ ಮನಸೋತೆಯ.
ಮುರಳಿಯ ಗಾನಕ್ಕೆ ಮನಸೋತೆಯ ಪಂಚ ಪಾಂಡವರ ಪತ್ನಿಯಾಗಿದ್ರು ಸಹ ಈ ನನ್ನ ಬೆಚ್ಚರ ಮುಡಿಯನ್ನು ಕಟ್ಟಿಸೋರು ಯಾರೂ ಇಲ್ಲದಾಯಿತೆ. ನಿಮಗಾದರೂ ನಿಮ್ಮ ಸಹೋದರಿ ಕಷ್ಟವೇನೆಂಬುದು ಅರಿವಾಗುತ್ತಿಲ್ಲವೇ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ತಂದೆ, ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು. ದ್ರೌಪದ, ಪತಿಗಳೈವರ ಪಂಥ ಸರಿಸೆ
ಪತಿಗಳೈವರ ಪಂಥ ಸರಿಸೆ ಘೋರ ಕಾನನದ ನಡುವೆ ವೀರನಾರಿಯ ತೆರೆದಿ ವನವಾಸಗಳನ್ನು ಕಳೆದು ಈ ಪರಿಯ ಚಿಂತೆ ಇದು ತರವೇ ನಿನಗೆ ದ್ರೌಪದ ದೇವಿ ದ್ರೌಪದ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ಏತಕ್ಕೆ ಚಿಂತಿಪೆ ದ್ರುಪದ ಕುಮಾರಿಯೇ ಸೈರಿಸುತ್ತ ಪವಲಲನ ಮಣಿಯೇ ಸೈರಿಸುತ್ತ ಪವಲಲನ ಮಣಿಯೇ ಏತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯೇ ಪಂಚ ಪಾಂಡವರ ಅರಸಿಯೆಂದೆನಿಸಿ ಪಂಚ ಪಾಂಡವರ ಅರಸಿಯೆಂದೆನಿಸಿ ಪಂಚ ಪಾಂಡವರ ಅರಸಿಯೆಂದೆನಿಸಿ ಪಂಚ ಪಾಂಡವರ ಅರಸಿಯೆಂದೆನಿಸಿ ಮನದೋಳಿ ಪರಿ ದುಃಖಿಪುದು ತರವೇ ಮನದೋಳಿ ಪರಿ ದುಃಖಿಪುದು ತರವೇ ಏತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯೇ ಸೈರಿಸುತ್ತ ಪವಲಲನ ಮಣಿಯೇ ಸೈರಿಸುತ್ತ ಪವಲಲನ ಮಣಿಯೇ ಏತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯೇ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಬಾರ್ಪದು ಯಮಗೆ ಅಪಕೀರ್ತಿಯು ಕೇಳೋ ಬಾರ್ಪದು ಯಮಗೆ ಅಪಕೀರ್ತಿಯು ಕೇಳೋ ಏತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯೇ ಸೈರಿಸುತ್ತ ಪವಲಲನ ಮಣಿಯೇ
ದ್ರುಪದ, ಕಳೆದು ಹೋದ ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ಹೀಗೇಕೆ ದುಃಖಿಸುತ್ತಿರುವೆ? ನಿನ್ನ ಮನಸ್ಥೈರ್ಯವನ್ನು ಕುಗ್ಗಿಸಿಕೊಳ್ಳದೆ ಧೈರ್ಯದಿಂದಿರು. ನಿನ್ನ ಬಹುದಿನಗಳ ಬಯಕೆಯು ಈಡೇರುವ ಕಾಲವು ಸಮೀಪಿಸುತ್ತಿರುವುದು. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಿನ್ನ ಶಪಥವು ಈಡೇರುವುದು. ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ 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 ಎನ್ನ ಬೆಟ್ಟಿದವೇನ ಎನ್ನ ಈ ಉಚ್ಚತನದ ಭ್ರಾಂತಿ ದರ್ಪದ ಕುಡಿ ಕಿತ್ತೊಗೆದು ಕೌರವನ ಅಟ್ಟಹಾಸವನ್ನು ಕಿತ್ತಗೆದು ವಿರೋಧಿಗಳ ಎದೆ ಬಗೆದು ಅಡ್ಡಗಟ್ಟಿದವರ ಎದೆ ಬಗೆದು ಹೊಂಡ ಮುಂಡಗಳನ್ನು ಚೆಂಡಾಡದೆ ಎನ್ನೆಲ್ಲಿ ನಮಗೆ ಶಾಂತಿ? ಬಾಹುಬಲ ಗಳಿಸಿರುವ ಪಾಂಡವರ ಪತ್ನಿ ಪಾಂಚಾಲಿಯನ್ನು ತೊಳೆದಕ್ಕೆ ಕರೆದವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆಯೋ ನೋಡಲೇಬೇಕು. ವೈರೇ ಗುರುಕುಲ ಹದಮರಲು ವಧಿಸುಗನ ಅಣ್ಣ. ವೈರೇ ಗುರುಕುಲ ಹದಮರಲು ವಧಿಸುಗನು ತಿರುಗಿ ಮೆರೆದು ದುರಹಂಕಾರದಿ ತಿರುಗಿ ಮೆರೆದು ದುರಹಂಕ ಕಳಿಸಿಬಲು ಸತ್ತಿ ನಿಮ್ಮೆರೆ. ವೈರೇ ಗುರುಕುಲ ಹದಮರಲು ವಧಿಸುಗನ ಅಗ್ರಜ ಹಂಜರೆಂಬುವ ಅಕ್ಕರೆ ಇಲ್ಲದೆ ಸೊಕ್ಕಿದ ಕೊರಡುವ ಕೊನ್ನಿಗಳಂ ಹಂಜರೆಂಬುವ ಅಕ್ಕರೆ ಇಲ್ಲದೆ ಸೊಕ್ಕಿದ ಕೊರಡುವ ಕೊನ್ನಿಗಳಂ ಬೊಕ್ಕಸವೆಲ್ಲವ ಭಕ್ತಿಸಿ ನಮಗನ್ಯಾಯ ವಯಸ್ಸು ರಕ್ಕಸರಂ ಬೊಕ್ಕಸವೆಲ್ಲವ ಭಕ್ತಿಸಿ ನಮಗನ್ಯಾಯ ವಯಸ್ಸಗಿದ ರಕ್ಕಸರಂ ಲೆಕ್ಕಿಸದೆ ಒಕ್ಕಳಗಿಸಿ ಮಣ್ಣೊಕ್ಕಿಸದಿರುವೆನು ರಣದೊಳಗೆ. ಲೆಕ್ಕಿಸದೆ ಒಕ್ಕಳಗಿಸಿ ಮಣ್ಣೊಕ್ಕಿಸದಿರುವೆನು ರಣದೊಳಗೆ. ಸಭೆಯಳು ಪತ್ನಿಯ ಗರ್ಭದಿ ಬೆಳೆದ ಸಭೆಯಳು ಪತ್ನಿಯ ಗರ್ಭದಿ ಜರ ಎಲ್ಲವೂ ಬಗೆ ಮರಲು ವಧಿಸುಗಣ ಮೆರೆದು ಅಣ್ಣ ಹಡಿಗಡಿಗೂ ಅಡ್ಡಗಟ್ಟಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ಆ ಕುರುಸಂತತಿಯ ಘೋರ ಕೃತ್ಯಗಳು ನಿನ್ನ ಚಿತ್ತಕ್ಕಿನ್ನು ಕಿಚ್ಚೆನ್ನುತ್ತಿಲ್ಲವೇ? ವಿಷಪ್ರಾಯಣ, ಕಪಟ ದ್ಯೂತ, ಭೀಕರ ಕಾಡಿನ ವಾಸ, ಕೈಲಾಗದ ಏಡಿಗಳಂತೆ ಕಳೆದ ಅಜ್ಞಾತವಾಸ, ಇವುಗಳನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರಂತ ಬಲವಂತರಾಗಿದ್ದರೆ ತೊಡೆ ತಟ್ಟಿ ರಣರಂಗದಲ್ಲಿ ನಿಲ್ಲದೆ ಕುರು ರಕ್ತವನ್ನರಿಸಿ ಬಿಡುವನು. ಭೀಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತದ ಪಂಥದೊಂದಿಗೆ ನಮ್ಮಗಳ ಪಂಥವನ್ನು ಈಡೇರಿಸುವ ಹೊರತು ನಮಗೆಲ್ಲಿ ಶಾಂತಿ? ಭೀಮಸೇನ ಅಣ್ಣ, ಭೀಮಸೇನ ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ದುಡುಕಿ ಸಮರ ಬಯಸುವುದನ್ನು ಚಿತ ದುಡುಕಿ ಸಮರ ಬಯಸುವುದನ್ನು ಚಿತ. ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ಮಡದಿ ಪಂಚಾಲಿಯ ಬಿಡಿ ಮುಡಿ ಶಾಪವೋ
ಮಡದಿ ಪಾಂಚಾಲಿಯ ಬಿಡಿಮುಡಿ ಶಾಪವೋ ಕುರು ಸಂಜಾತನ ನರಳಿಸದಿರುವುದೇ ಕುರು ಸಂಜಾತನ ನರಳಿಸದಿರುವುದೇ ತಳಿದವನು ಮುಂದೆ ಸೋದರ ತಳಿದವನು ಮುಂದೆ ಬಳಿದವನು ಎಂಬ ಸೋದರ ತಳಿದವನು ಮುಂದೆ ಬಳಿದವನು ಎಂಬ ಹಿರಿಯರ ವಾಣಿಯ ಮೀರುವುದಲು ಚಿತ ಸೋದರ ಹಿರಿಯರ ವಾಣಿಯ ಮೀರುವುದಲು ಚಿತ ಬಿಡುಕೋಪವ ಮನದೇ ಅನುಜ ಬಿಡುಕೋಪವ ಮನದೇ ಭೀಮಾ 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 ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಾಗುತ್ತಿರುವ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದ್ದನೆಂದು ಈಗ ತಾನೇ ದೂತರಿಂದ ತಿಳಿದು ಬಂದಿರುವುದು. ಇನ್ನೇನು ಅರ್ಜುನನೊಡಗೂಡಿ ಶ್ರೀಕೃಷ್ಣ ಪರಮಾತ್ಮನ ಆಗಮನವೂ ಆಗುವುದು. ಸ್ವಲ್ಪ ತಡೆ ಭೀಮಾ. ಅವರು ಬಂದ ನಂತರ ನಮ್ಮ ಮುಂದಿನ ವಿಚಾರವನ್ನು ಅವರೊಂದಿಗೆ ಚರ್ಚಿಸೋಣ. ಪ್ರಪಂಚದ ಮಾರ್ಭವನರಿಯದೆ ಮೂಡರು ಈ ಪರಿ ನರಳರು ದಾರೆಯಲಿ. ಮಾಯ ಪ್ರಪಂಚದ ಮಾರ್ಭವನರಿಯದೆ ಮೂಡರು ಈ ಪರಿ ನರಳರು ದಾರೆಯಲಿ. ಮೂಡರು ಈ ಪರಿ ಆಯವನರಿಯದೆ ಮೂಡರು ಈ ಪರಿ 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 ವಿಧದಲ್ಲಿ ನರಳುವರು ಜಗದಲ್ಲಿ. ಪರಿ ಪರಿ ವಿಧದಲ್ಲಿ ನರಳುವರು ಜಗದಲ್ಲಿ. ಮಾಯ ಪ್ರಪಂಚದ ಮಾರ್ಭವನರಿಯದೆ ಮೂಡರು ಈ ಪರಿ ನರಳುವರು ದಾರೆಯಲಿ. ಕಾಯದ ಜನಿಸಿ ಮೋಹಕ್ಕೆ ಸಿಲುಕಿ ಕಾಯದ ಜನಿಸಿ ಮೋಹಕ್ಕೆ ಸಿಲುಕಿ ಪರಿ ಪರಿ ವಿಧದಲ್ಲಿ ನರಳುವರು ಮೂಡರು. ಪರಿ ಪರಿ ವಿಧದಲ್ಲಿ ನರಳುವರು ಮೂಡರು. ಮಾಯ ಪ್ರಪಂಚದ ಮಾರ್ಭವನರಿಯದೆ ಮೂಡರು ಈ ಪರಿ ನರಳುವರು ಜಗದಲ್ಲಿ. ಮೂಡರು ಈ ಪರಿ ನರಳುವರು ಜಗದಲ್ಲಿ. ಮೂಡರು ಈ ಪರಿ ನರಳುವರು ಜಗದಲ್ಲಿ. ಪರಮಾತ್ಮ, ನನಗೆ ನಮಸ್ಕರಿಸುವೆನು. ವಿಜಯಶಾಲಿಯಾಗು ಧರ್ಮನಂದನ. ದೇವಕಿ ವರನಂದನ
ಪವಜನಯನ ನಮಿತೆ ಮಾಧವ ದೇವಕಿ ವರನಂದನ ನಂದ ಗೋಕುಲ ಮಂದಾರ ಮಧುರ ನಂದ ಗೋಕುಲ ಮಂದಾರ ಮಧುರ ಯಗಾನಕ್ಕೆ ಮನಸೋತ ಜನರ ಮುರಳಿಯ ಗಾನಕ್ಕೆ ಮನಸೋತ ಜನರ ಬಂದು ಬೆನಿಸಿದ ಪರಮಾತ್ಮನು ನೀನೇ. ಬಂದು ಬೆನಿಸಿದ ಪರಮಾತ್ಮನು ನೀನೇ. ಐವರ ಅಭಿಮಾನ ನಿನಗಾಯಿತು ನಮ್ಮ ಬಾಳಿನ ಆನಂದ ಬೆಳಗಾಯಿತು ಪರಮಾತ್ಮ. ಧರ್ಮಾನಂದನ ಐವರ ಅಭಿಮಾನ ನಿನಗಾಯಿತು ನಮ್ಮ ಬಾಳಿನ ಆನಂದ ಬೆಳಗಾಯಿತು ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ಪರಮಾತ್ಮ. ಧರ್ಮಾನಂದನ ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ನಮಿತೆ ಮಾಧವ ದೇವಕಿ ವರನಂದನ ಭವಜನಯನ ನಮಿತೆ ಮಾಧವ ದೇವಕಿ ವರನಂದನ ದೇವಕಿ ವರನಂದನ ದೇವಕಿ ವರನಂದನ. ವಾಸುದೇವ, ಈ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸೋ. ನಿನಗೆ ಮಂಗಳವಾಗಲಿ ಭೀಮಸೇನ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆಯಾ ದೇವ? ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮಾನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಹಾ, ಅದು ಹಾಗಿರಲಿ. ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಲ್ಲಿ ಪ್ರಯೋಜನವೇನಿದೆ? ಅಂದರೆ ನಿನ್ನ ಮಾತಿನ ಅರ್ಥ ಅಂದರೆ ಸಮರವನುಲ್ಲೆನಯ್ಯ ಅಗ್ರಜ, ಸಿರಿ ಸಂಪದದ ಆಸೆಗಾಗಿ ಮುರಾರಿ ಮಹಿಮನಾಗಿ ಪಾಪದವರೆಯ ಧರಿಸೆನಯ್ಯ ಶಿರದಲ್ಲಿ ಮುಂದೆ ಘೋರ ಹತ್ಯೆಯ ವೀಕ್ಷಿಸಿ
ಪರಮಾತ್ಮ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಇದ್ದವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಈ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ನೀನೇ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಸಮ್ಮತಿಸುವಂತೆ ಮನವೊಲಿಸು ಮುಕುಂದ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಯ ಅಭಿಮತಕ್ಕೆ ಅಗ್ರಜನ ದೊಡ್ಡ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಬೇಕೋಣವೆಂದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಕಟ್ಟಿ ಹಾಕಿದೆ. ಛೀ, ಸುಡಬೇಕು ನಮ್ಮ ಹೇಡಿ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟಾದ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ನಮ್ಮ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಧಿಕ್ಕಾರವಿರಲಿ ನಮ್ಮ ಈ ಏಡಿ ಜನ್ಮಕ್ಕೆ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ಪ್ರತ್ಯುತ್ತರ ಮಾಡುವರೆ? ಇನ್ನು ದೃಪದ ನರೇಂದ್ರನಂದಿನಿ ತಂಗಿ ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ಇವರು ನನ್ನ ಪತಿಯೇ. ಓಹೋ, ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡ ಬಕನನ್ನು ಕೊಂದ ಗಂಡ. ಏಕೆ ನಿಮಗೇಕೆ ಬೇಕು ಈಗ ಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ ಹಿಡಿದು ಪಾಕ ಶಾಲೆಗೆ ಹೋಗಿ. ದೇವಿ, ಸುಮ್ಮನಿರುವೆ ಇಲ್ಲ. ನೀವು ನನ್ನ ಪತಿಯೇ. ಓಹೋ, ನಿನ್ನ ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ದೇವಿ, ನೀವು ನನ್ನ ಪತಿಯೇ. ಪ್ರಿಯತಮೆ, ನಿಮಯ ಬಾಳೆ ತಕಿ ನಿಮಯ ಬಾಳೆ ತಕಿ ನಿಮಯ ಬಾಳೆ ತಕಿ ದುರುಳ ದುಶ್ಯಾಸನನು ಸೀರೆಯ ಸೆಳೆವಾಗ ದೇವಿ, ಸ್ವಾಮಿ ಸುಮ್ಮನೆ ಆಗೋ. ಆಹಾ ಸ್ವಾಮಿ, ನಿಮ್ಮಯ ಬಾಳೆ ತಕಿ ನಿಮ್ಮಯ ಬಾಳೆ ತಕಿ ನಿಮ್ಮಯ ಬಾಳೆ ತಕಿ ಕರ್ಣನ ಶಿರವ ಧರಿಗಿಡ ಹೂವೆಗೆಂದು ಅಲ್ಲವೇ ಸ್ವಾಮಿ? ಕರ್ಣನ ಶಿರವ ಧರಿಗಿಡ ಹೂವೆಗೆಂದು
ಪ್ರಿಯತಮೇ ದೇವಿ. ಸ್ವಾಮಿ. ಪ್ರಿಯತಮೇ ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ, ನಿಮ್ಮಯ ಬಾಳೆ ತಗಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿನ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯ ಒಂದು, ಈಕೆಯ ಅಭಿಪ್ರಾಯ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಹಾ, ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದ್ಯಲ್ಲ, ಬೇಡ. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಪ್ರಯೋಜನ ಆದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದೂ ತಿಳಿದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ ಹೆಣ್ಣುಳಿದ ನಾಲ್ವರು ಈಕೆಯ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತಂ ಜನಗದ ದಂಡದಿಂ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ನುಡಿದು ಡಂಬದ ನುಡಿಗಳ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಹಿಡಿಂಬ ಮನೋಹರ. ನಿನ್ನೀ ಕುಹರ ಗಂಡದ ಕರುಳಿರದ ಬಿರುನುಡಿ ಕಣ್ಣೀರ ಕರೆದಿರುವಲ್ಲವೇ? ನಿನ್ನೆ ಕಣ್ಣೀರಿಯ ಬದಲಾಗಿ ಹಾಗೆಯ ಹೆಂಡಿರ ಕಣ್ಣಲ್ಲಿ ಸಹಸ್ರ ಮಡಿಗಮ್ಮನಿ ತರುವೆನು. ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಕುಲು ಸಮುದ್ರವ ಸೆಳೆದು ತರುವೆನ. ದುರ್ಯೋಧನ ದೌಶಾಸನರೆಂಬ ದುಷ್ಟ ಕೀಟಗಳ ಬಾಗೆದು ದುಶ್ಯಾಸನ ಒಡಲ ಹುಡುಗಿಟ್ಟಿ ಆತಕಿ ದುರ್ಯೋಧನ ತೊಡೆಯ ದೃಪದ ಸುತೆ ಕಟ್ಟಿಸುವೆ ಈ ನಿನ್ನ ಬಿರುಮುಡಿಯ ಹಳೆದಿರು ವ್ಯದಯ. ಹೋ ನರಕಮರ್ದನ ಕೇಳನ್ನ ಅಭಿಮತ ಬಲಶೂನ್ಯತೆಯ ಕುಲ ಹೇಟಿಗಳನ್ನು ಸೆಳೆ ತಂದು ತಲೆಗಳನ್ನು ಮುಟ್ಟಿರಣದೋ ಮುಗಿಸಿಕೊಳ್ಳದೆ ಬಲಶೂನ್ಯತೆಯ ಕುಲ ಹೇಟಿಗಳನ್ನು ಸೆಳೆ ತಂದು ರಣಕ್ಕೆ ತಲೆಗಳನ್ನು ರಣಗಳನ್ನು ಮೆಟ್ಟಿ ರಣದಾಹ ಮುಗಿಸಿಕೊಳ್ಳುತ್ತೆ ರಣದಾಹ ಮುಗಿಸಿಕೊಳ್ಳುತ್ತೆ. ಪಾಂಡವರ ರಸಿಯ ಸೊರವನ್ನು ಮುಟ್ಟಿದ ಕಂಡ ಕೌರ ಗುಂಡಿಗೆ ಸೀಳಿ ಪಾಂಡವರ ರಸಿಯ ಸೊರವನ್ನು ಮುಟ್ಟಿ ಕಂಡ ಕೌರವರ ಗುಂಡಿಗೆ ಸೀಳಿ ಕಂಡ ಎಲುಬುಗಳ ತುಂಡರಿ ರಣ
ನೆಲ ಕಪ್ಪಳಿಸು. ಗದೆ ಕೊಡು, ಗದೆ ಕೊಡು. ಬಲು ಶೂನ್ಯತೆಯ ಕುಲ ಹೇಟಿಗಳನ್ನು ಜಲ ತಂದುರಣಕ್ಕೆ ತಲೆಗಳನ್ನು ಕೊಟ್ಟಿ ಎಣೆಗಳನ್ನು ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ತುರುವನ್ನು ಮುಟ್ಟಿದ ಚಂಡಕವು ಗುಂಡಿಗೆ ಕೀಳೆ. ಪಾಂಡವರ ರಸಿಯ ತುರುವನ್ನು ಮುಟ್ಟಿದ ಚಂಡಕವು ಗುಂಡಿಗೆ ಕೀಳೆ. ಚಂಡ ಎಲುಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ. ಚಂಡ ಎಲುಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ. ಕಾರ್ಮೋಟದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಮೋಡದನ್ವಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಸರ್ಪದಿನ್ನರವ ಕುರುವರರ ಕಾಲ್ಗಳ ಪಿಡಿದು ಸರ್ಪದಿನ್ನರವ ಕುರುವರರ ಕಾಲ್ಗಳ ಪಿಡಿದು ಗಿರಗಿರನೆ ತಿರುಗಿಸಿ ನೆಲ ಕಪ್ಪಳಿಸುವೆ. ಶೂನ್ಯತೆಯ ಕುಲ ಹೇಟಿಗಳನ್ನು ಸೆಳೆ ತಂದು ತಲೆಗಳನ್ನು ಕೊಟ್ಟಿ ಎಣೆಗಳನ್ನು ಕೆಡಗಿ ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ ಮುಗಿಸಿಕೊಳ್ಳುವೆ. ವಾಸುದೇವ, ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಸುಡುವೆ ಕುರುಕುಲವನೆಲ್ಲ, ಸುಡುವೆ ಕುರುಕುಲವನೆಲ್ಲ, ಗಾಂಧಾರಿ ಹಡೆದ 100 ಮಕ್ಕಳನ ಕಡಿವೇಂ ಕರ್ಣನ ಶಿರವ ಪಂಚಾಲಿ, ಕಡಿವೇಂ ಕರ್ಣನ ಶಿರವ ಕೊಡಸೀಳ್ದು ಕೋಪಾಗ್ನುತಿಗೆ ಆಹುತಿ ಕೊಡುವೆ. ಪರಮಾತ್ಮ, ಕರ್ಣನ ಶಿರವನ್ನು ಭೂಮಿಗೆ ಉಳಿಸುವ ನನ್ನ ಆಜ್ಞೆಯು ಮೀರುವ ಹೊರತು ನನಗೆ ಶಾಂತಿ ಇಲ್ಲ. ಯುದ್ಧ ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ನಿನ್ನ ಅಭಿಪ್ರಾಯಕ್ಕೆ ತಲೆದೂಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಒತ್ತಿ ಅರಿಯಲಾರಂಭಿಸುವುದು. ಇದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಈ ಉಭಯ ಸಂಕಟದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ವನವಾಸವನ್ನು ಮುಗಿಸಿ ಬಂದ ಮೇಲೆ ಅರ್ಧ ರಾಜ್ಯವನ್ನು ಹಿಂದಿರುಗಿಸುವುದಾಗಿ ಹೇಳಿದ್ದ ಆ ಕೌರವನು ಈಗ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಿರಿ ಎಂದು ಹೇಳುತ್ತಿದ್ದಾನೆ. ಈ ವಿಚಾರವನ್ನು ಕೇಳಿ ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು, ಮುಂದೆ ನಿನ್ನ ಚಿತ್ತದಂತೆ ಆಗಲಿ ಪರಮಾತ್ಮ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ಕಾರ್ಯ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಬತ್ತಿ ಹೋಗಲೇಬೇಕು. ತಂಗಿ ದ್ರುಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕುರುಸಭೆ. ಅಣ್ಣ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡು. ಈಗ ಬಿಚ್ಚಿರು ನನ್ನ ಮುಡಿಯನ್ನು ಕಟ್ಟಿಸುವ ಭಾರು ನಿನ್ನದಲ್ಲವೇ ಅಣ್ಣ? ತಂಗಿ, ಅಣ್ಣ, ನಾನು ಆ ದುರ್ಯೋಧನ ಬಳಿಗೆ ಹೋಗಿ ಸರ್ವ ಪ್ರಕಾರಗಳಿಂದಲೂ ಆತನ ಕೋಪವನ್ನು ಕೆರಳಿಸಿ ನಾನು ಯುದ್ಧವನ್ನು ನಿಶ್ಚಯ ಮಾಡಿಕೊಂಡು ಬರುವೆನು. ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದುಕೊಳ್ಳುವ ಭಾರ ನಿನ್ನದು ತಂಗಿ.
ಚಿಂತೆ ಎಂತಿಹೋದೋ ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸೋದರಿ. ತಂಗಿ, ಕುರು ರಾಜಸಭೆಯಲ್ಲಿ ದುರುಳ ದುಶಾಸನ. ತಂಗಿ, ಕುರು ರಾಜಸಭೆಯಲ್ಲಿ ದುರುಳ ದುಶಾಸನ ಸೀರೆಯ ಸೆಳೆಯೇ ಮರೆಯಿಡುತ್ತಾಯೆಲ್ಲ. ತಂಗಿ, ಸೀರೆಯ ಸೆಳೆಯೇ ಮರೆಯಿಡುತ್ತಾಯೆನ್ನ. ಕೊರೆಯ ಕೃಷ್ಣ 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 ಎಂದು ಕೊರೆಯ ಕೃಷ್ಣ 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 ಎಂದು ಕೊರದವನಾಗಿ ನಿನ್ನ ಸಲಹಿದೆನೆ ತಂಗಿ. ವರದವನಾಗಿ ನಿನ್ನ ಸಲಹಿದೆನೆ ತಂಗಿ. ಸಂತಪಿಸುವೆ ಏಕೆ ಸೋದರಿ. ಚಿಂತೆ ಎಂತಿಹೋದೋ ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸಂತಪಿಸುವೆ ಏಕೆ ಸಂತಪಿಸುವೆ ಏಕೆ ಸೋದರಿ. ತಂಗಿ, ನಾನು ಆ ದುರ್ಯೋಧನ ಬಳಿಗೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನೀನಿಂದು ನಿಶ್ಚಿಂತೆಯಾಗಿರು. ಹಾಗೆ ಆಗಲಿ. ಪರಮಾತ್ಮ ಪರಮಾತ್ಮ, ಹಲವಾರು ವರ್ಷಗಳಿಂದಲೂ ಸದಾ ನಿನ್ನ ಧ್ಯಾನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ಪಾಮರನಾದ ನನಗೆ ಈ ಮಂಗಳಮೂರ್ತಿಯಾದ ನಿನ್ನ ದಿವ್ಯ ದರ್ಶನವನ್ನು ನನ್ನ ಅಂಗಳಕ್ಕೆ ತಂದು ಎಂದು ನನ್ನ ಜನ್ಮ ಸಾರ್ಥಕಪಡಿಸುವೆ ತಂದೆ. ಪರಮಾತ್ಮ, ಈ ದಿನ ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಈ ದೀನನನ್ನು ನೆನಪಿಸಿಕೊಳ್ಳುವನೆ. ಸಂಧಿಗಾಗಿ ನೀನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ನಿನಗಾಗಿ ಪಂಚಭಕ್ಷ ಭೋಜನಗಳನ್ನು ಸಿದ್ಧಪಡಿಸಿಕೊಂಡು ಕಾದಿರುವರು ಆ ದುರ್ಯೋಧನಾದಿಗಳು. ಆದರೆ ಈ ಭಕ್ತ ಎಂದಿನಂತೆ ಇಂದೂ ಸಹ ಇರುವ ಕ್ಷೀರವನ್ನು ನಿನಗರ್ಪಿಸಿ ನಾನು ಸೇವಿಸಿ ಬಿಡುವೆನು ದೇವ. ಇದೋ ನಿನಗರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿನೇ ಬಾರೆಯ ಮುರಾರಿ ಭಕ್ತರ ಮೊರೆ ಆಲಿಸಿ ಚೌರಿ. ಮೊರೆ ಕೇಳಿನೇ ಬಾರೆಯ ಮುರಾರಿ ಭಕ್ತರ ಮೊರೆ ಆಲಿಸಿ ಚೌರಿ. ಮೊರೆ ಕೇಳಿನೇ ಬಾರೆಯ ರುಕ್ಮಿಣಿ ಲೋಲಾ ವಾರಿಜಮಾಲಾ ರುಕ್ಮಿಣಿ ಲೋಲಾ ವಾರಿಜಮಾಲಾ ವರಗುಣಶೀಲ ವಸುದೇವ ಬಾಲಾ. ವರಗುಣಶೀಲ ವಸುದೇವ ಬಾಲಾ ಬಂಡಿಸಲಹುದೇ ನಿನ್ನಯ ಲೀಲಾ.
ತೋರ ನೀರಜಲೋಚನ ದರಿಶನ ತೋರ ಮೊರೆ ಕೇಳಿ ನೀ ಬಾರೆಯ ಮೊರಾರಿ ಬಂದರ ಮೊರೆ ನಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ, ಏನಿದು? ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾದ ಬೆಳಕು ತೋರಿ ಬರುತ್ತಿರುವುದಲ್ಲ. ಅದ್ಯಾವ ಮಹಾಪುರುಷನಿರಬಹುದು? ಅಥವಾ ಯೋಗಿ ಶ್ರೇಷ್ಠನು, ಭಕ್ತ ವತ್ಸಲನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೂ ಆದ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನಿರಬಹುದೇ? ಹೌದು, ನನ್ನ ಊಹೆಯು ನಿಜವಾಯಿತು. ಪರಮಾತ್ಮ, ದಯಾಮಯ ವಾಸ ಪರಿಪಾಲಿತಂ ಜನಾರ್ದನ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಮ್ಮೋಲ್ವ, ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜ, ಲಕ್ಷವಂದನವಯ್ಯ ಲಕ್ಷ್ಮೀರಮಣ, ಕೋಟಿ ವಂದನವಯ್ಯ ಕೋವಿದಯರ ರಸ ಕೃಷ್ಣ, ಕೋಟಿ ವಂದನವಯ್ಯ ಮುಜುಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ನಮಃ. ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರದಿ, ಅತಿಶಯ ಅಂಧಕಾರ ಮನದಿ, ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ಕಡಲೋಳು ಲೀಲೆಯಿಂದಾಡಿದ ಲೋಲ ಲೋಚನನೆ ಬಂದೆಯ, ಪಾಲ ಕಡಲೋಳು ಲೀಲೆಯಿಂದಾಡಿದ ಲೋಲ ಲೋಚನನೆ ಬಂದೆಯ, ಕಡುಚಿಲೆಯಾದ ಜಡನ ಕಡಿದು ಅರಿಯೇ, ಕಡುಚಿಲೆಯಾದ ಜಡನ ಕಡಿದು ಅರಿಯೇ, ಭವ್ಯ ಮೂರುತಿಯ ಮಾಡಿದೆಯ,
ದುರುಳ ಹಿರಣ್ಯನ ಕರುಣನು ಹೊರಳಲಿ ಧರಿಸಿದೆಯ ಸರಳ ಮರೆ ಕೇಳಿ ದುರುಳ ಹಿರಣ್ಯನ ಕರುಳನು ಹೊರಳಲಿ ಧರಿಸಿದೆಯ ಹರಿಯ ಮರೆ ಕೇಳಿ ಹರಿಯೇ ತಾ ಬಂದು ಮಕರೆಯ ತೆರೆಯನ್ನು ಬಿಡಿಸಿದೆಯ ಹರಿಯ ಮರೆ ಕೇಳಿ ಹರಿಯೇ ತಾ ಬಂದು ಮಕರೆಯ ತೆರೆಯನ್ನು ಬಿಡಿಸಿದೆಯ ಹರಿಯ ನಂತ ಗುಣ ರೂಪದ ನಿನ್ನಯ ಹರಿಯ ನಂತ ಗುಣ ರೂಪದ ನಿನ್ನಯ ಶರಣವನ್ನು ಮನದೊಳಗೆ ಭಜಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆಯೂ ದಾರಿದ್ರ್ಯನಿಗೆ ನಿಧಿಯು ದೊರೆತಂತೆಯೂ ಈ ದೀನನ ಮೊರೆಯನ್ನಾಲಿಸಿ ದರ್ಶನವಿತ್ತೆಯಾ ಪ್ರಭು. ಈ ನಿನ್ನ ಪಾದ ಸ್ಪರ್ಶದಿಂದ ನನ್ನ ಕುಟೀರವು ಪಾವನವಾಯಿತು ದೇವ, ಪಾವನವಾಯಿತು. ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ತೆಗೆದುಕೊಂಡು ಭಾವಿದ್ರ? ಪರಮಾತ್ಮ, ಸಕಲ ಲೋಕಗಳನ್ನು ತನ್ನ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನು ಪರಿಪಾಲಿಸುವ ನಿನಗೆ ನಿನ್ನ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಲಿ ಪರಮಾತ್ಮ? ನನ್ನನ್ನು ಪರೀಕ್ಷಿಸುವೆಯಾ ದೇವ? ವಿದುರ, ನೀನೇನು ಸಾಮಾನ್ಯನೇ? ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ. ವಿದುರ, ಪರಮಾತ್ಮ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನ್ನಯ ಮನವಾ ಸರಿಯಲ್ಲ ಸರಸವಿದು ಕಂಡೆ ಗುಣ ಸಾಗರ. ಮಾನವ ಗುಣ ಗಂಭೀರ ವಿದುರ, ಎನ್ನಲ್ಲಿ ಸಲ್ಲದ ನಾಟಕವೇ ತಗೆ. ಬಲ್ಲೆ ನಿನ್ನಯ ಮನವಾ ವಿದುರ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಪರಮಾತ್ಮ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಈತಲೆ ಬರ್ಪುದು. ವಿದುರ, ಪರಮಾತ್ಮ, ಎತ್ತ ಹೋದರು ಮನ ಈತಲೆ ಬರ್ಪುದು. ಶಕ್ತನೆಂದೆನಿಸಿಕ ವಿದುರ. ವಿದುರ, ಪರಮಾತ್ಮ, ಶಕ್ತನೆಂದೆನಿಸಿಕ ಮತ್ತ ಸುಯೋಧನ. ಶಕ್ತನೆಂದೆನಿಸಿಕ ಮತ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮ ನೆನಿಪನೆ. ಪರಮಾತ್ಮ, ಭಕ್ತನೆ ನಿನಗಿಂತ ಉತ್ತಮ ನೆನಿಪನೆ. ಬಲ್ಲೆ ನಿನ್ನಯ ಮನವಾ ಸರಿಯಲ್ಲ ಸರಸವಿದು ಕಂಡೆ ಗುಣ ಸಾಗರ. ಮಾನವ ಗುಣ ಗಂಭೀರ ವಿದುರ, ಎನ್ನಲ್ಲಿ ಸಲ್ಲದ ನಾಟಕವೇ ತಗೆ. ಬಲ್ಲೆ ನಿನ್ನಯ ಮನವಾ ವಿದುರ. ಪರಮಾತ್ಮ, ಪ್ರಪಂಚದ ಭೋಗ ವಸ್ತುಗಳೆಲ್ಲ ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರ ಪೋಷಣೆ ಮಾಡಿ ಜೀವಿಸುತ್ತಿರುವ ನೀನು, ನಿನ್ನ ಭಕ್ತಿಯನ್ನು ನಾನು ಬಲ್ಲೆನು. ಅದಿರಲಿ ವಿದುರ, ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರುವನು. ನನಗೆ ಬಹಳ ಹಸಿವಾಗುತ್ತಿರುವುದು.
ಏನಾದರೂ ಆಹಾರವನ್ನು ತೆಗೆದುಕೊಂಡು ಭಾವಿದ್ರ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ದೇವ. ಏನು ಗೋಮಾತೆಯ ಕ್ಷೀರವೇ? ಗೋಮಾತೆಯ ಕ್ಷೀರವೆಂದರೆ ನನಗೆ ಬಹಳ ಪ್ರಿಯವಾದ ಆಹಾರ. ಹಿಂದೆ ಭಕ್ತ ಕುಚೇಲನು ಕೊಟ್ಟಂಥ ಇಡೀ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಆಯ್ದಿಷ್ಟು ಕಚ್ಚಿ ಕೊಟ್ಟಂಥ ಹಣ್ಣುಗಳ ರುಚಿಯನ್ನು ಅಬ್ಬಾ ಈಗಲೂ ಸವಿದಂತಿರುವುದು ವಿದುರ. ನಿನ್ನಲ್ಲಿರುವ ಕ್ಷೀರವು ಇವೆಲ್ಲಕ್ಕಿಂತಲೂ ಅತಿ ಉತ್ತಮವಾದುದು. ಅದನ್ನೇ ತೆಗೆದುಕೊಂಡು ಭಾವಿದ್ರ? ಪರಮಾತ್ಮ, ನಿನ್ನ ನೈವೇದ್ಯಕ್ಕೆಂದು ಇಟ್ಟಿದ್ದ ಕ್ಷೀರವನ್ನು ನಿನ್ನ ನಾಮಸ್ಮರಣೆ ಮಾಡುತ್ತಾ ನಿಮಗರ್ಪಿಸಿ ಸೇವಿಸಿಬಿಟ್ಟೆನು ದೇವ. ಏನು ನನಗರ್ಪಿಸಿ ಎಲ್ಲವನ್ನು ನೀನೇ ಪಾನ ಮಾಡಿದೀಯಾ? ವಿದುರ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಇರಲೇಬೇಕಲ್ಲ, ಅದನ್ನೇ ತೆಗೆದುಕೊಂಡು ಭಾವಿದ್ರ? ಪರಮಾತ್ಮ, ತೆಗೆದುಕೋ ದೇವ. ವಿದುರ, ನೋಡಿದ್ಯಾ, ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ನೀನು ಇಲ್ಲವೆಂದು ಹೇಳುತ್ತಿರುವೆಯಾ? ನೀನು ಎಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿರುವ ಈ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆಯು ನೆನೆಯುವುದಿಲ್ಲವಲ್ಲ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ವಿದುರ, ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಹಸ್ತಿನಾವತಿಯ ರಾಜಬಾಗಿಲಿನಲ್ಲಿ ಹೇಗೆ ಒಳೆಯಾಗಿ ಎರಿಯುತ್ತಿರುವುದು ನೋಡು ವಿದುರ. ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾಂಗ ಮುನಿವಂದಿತಂ ದಾನವ ಕುಲ ನಾಶಿತಂ ದಾನವ ಕುಲ ವಿನಾಶಿತಂ ಸಾಗರ ಶಯನ ಕ್ಷೀರಸಾಗರ ಶಯನ ಸಾಗರ ಶಯನ ಕ್ಷೀರಸಾಗರ ಶಯನ ಮುರುಳೀಧರ ಕರುಣಾಕರ ಪಾಲಿತೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿತೈ ಶ್ರೀಧರ ಸಾಗರ ಶಯನ ಕ್ಷೀರಸಾಗರ ಶಯನ ವಾಮನ ರೂಪದ ಬಲಿಯರ ನಿನ್ನ ನಾಮಾಭಿಧೇಯವು ಬಲು ಅಮರ. ವಾಮನ ರೂಪದ ಬಲಿಯರ ನಿನ್ನ ನಾಮಾಭಿಧೇಯವು ಬಲು ಅಮರ. ಪಾಮರರೊಳು ನೀ ಕರುಣೆಯ ತೋರಿ ಪಾಮರರೊಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ. ತಾಮಸ ನೀಗಿದ ದಾಮೋದರ ಸಾಗರ ಶಯನ
ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ಪರಮಾತ್ಮ. ಧನ್ಯನಾದೆನು ಪ್ರಭು, ಧನ್ಯನಾದೆನು. ನಿನ್ನ ಮಹಿಮೆಯನ್ನು ತಾಯಿಯಾದ ಯಶೋಧ ದೇವಿಯೊಬ್ಬಳೇ ಅರಿಯಬಲ್ಲಡೆ ಹೊರತು ಈ ಪಾಮರನಾದ ನಾನು ಹೇಗೆ ಅರಿಯಲು ಸಾಧ್ಯ? ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು ತಂದೆ, ಸಾರ್ಥಕವಾಯಿತು. ಇದರ ನಾನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಆ ದುರ್ಯೋಧನನ ಬಳಿ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಗೆ ಸೆಳೆದುಕೊಂಡು ಬಂದಿತು. ಇದರ ಇಂದು ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ದುರ್ಯೋಧನನ ಆಸ್ಥಾನಕ್ಕೆ ಬರೆಯುವನು. ಇದರ ನೀನು ಅಲ್ಲಿಗೆ ಬರೆಯಲೇ ಬಾ. ನೀನು ಬರುವಾಗ ನಿನ್ನಲ್ಲಿರುವಂಥ ಸರ್ವೋತ್ತಮವಾದ ಬಿಲ್ಲನ್ನು ಮರೆಯದೆ ತೆಗೆದುಕೊಂಡು ಬಾವಿದರ ಅಲ್ಲಿ ಹಿಂದೆಂದು ನಡೆಯದ ವಿಚಿತ್ರವೊಂದು ನಡೆಯುವುದು ನೀನು ನೋಡುವೆಯಂತೆ. ಪರಮಾತ್ಮ ಆಗಬಹುದು ಪರಮಾತ್ಮ, ನಾನನ್ನು ನಿಮ್ಮನ್ನು ಹಿಂಬಾಲಿಸುವೆನು. ಆಗಲಿ ವಿದುರ. ಈಗ ನಾನೆಲ್ಲಿದ್ದೇನೆ? ಅದಾವ ಹಾಳೂರ ಕಗ್ಗತ್ತಲೆಯ ಬೃಂದಾವನವಿದು. ಬಣ್ಣ ಬಣ್ಣದ ಫಲಪುಷ್ಪಗಳಿಂದ ಕೂಡಿ ಸುಗಂಧ ಭರಿತ ಸುವಾಸನೆಯಿಂದ ಬೀರಬೇಕಾಗಿದ್ದ ಈ ಗಿಡ ಮರ ಬಳ್ಳಿಗಳಲ್ಲೇಕೆ ಸ್ಮಶಾನ ಮೌನ? ಈ ಶ್ವೇತ ಪಾರಿಜಾತಗಳು ಸಹ ಬಣ್ಣಗೆಟ್ಟು ನೆತ್ತರಿನಿಂದ ತೊಯ್ದ ಗುಲಾಬಿಯ ತರಗೆಲೆಗಳಂತಾಗಿವೆಯಲ್ಲ. ಓಹೋ, ಮರೆತಿದ್ದೆ. ಇದೇ ರುದ್ರಭೂಮಿ, ನನ್ನ ಶತ ಸಹೋದರರನ್ನು ತನ್ನ ಒಡಲಲ್ಲಿ ಹಡಗಿಸಿಟ್ಟುಕೊಂಡಿರುವ ಪವಿತ್ರ ಭೂಮಿ. ಇದೋ ನೂರಾರು ಸಮಾಧಿಗಳು. ಅದೋ ನೂರಾರು ಸಮಾಧಿಗಳು. ಅಯ್ಯೋ ವಿಧಿಯೇ! ನಿನ್ನ ಶತ ಸಹೋದರರು ಕೊಂದ ಆ ದುರ್ಯೋಧನ ವಂಶವನ್ನು ನಾಶ ಮಾಡುವುದಾಗಿ ಶಪಥಗೈದೆಯಲ್ಲ, ಏನಾಯಿತು ನಿನ್ನ ಶಪಥ? ಏನೀ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಅದಮ್ಮ ಮರಳುಗಳೇ ಸದ್ದು. ಏನೀ ಕುಕ್ಷಿ ಬಹಿಮ ಕುಹಕ ಕಂಠದ ಕರ್ಕಶ ಕೇಕೆ? ಏನೀ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ? ದುರ್ಯೋಧನ, ಈ ಸೌಬಲರಾಜ ಶಕುನಿಯ ಹೃದಯದಲ್ಲಿ ದ್ವೇಷದ ಜ್ವಾಲೆಯು ದಗದಗನೆ ಹತ್ತಿ ಹುರಿಯುತ್ತಿರುವುದ? ದಗದಗನೆದ್ದಿದ ದ್ವೇಷ ಜ್ವಾಲೆ ದಹಿಸುತ್ತಿದ ಈ ಲೋಕ ಕರಾಳೆ. ದಗದಗನೆದ್ದಿದ ದ್ವೇಷ ಜ್ವಾಲೆ ದಹಿಸುತ್ತಿದ ಈ ಲೋಕವರಾಳೆ. ಹರಡಿದ ದಾಹವು ಎಲ್ಲೆಲ್ಲೋ ಉಳಿದವರುಂಟೆ ಕುರುವಂಶಜರ. ಹರಡಿದ ದಾಹವು ಎಲ್ಲೆಲ್ಲೋ ಉಳಿದವರುಂಟೆ ಕುರುವಂಶಜರ. ದಗದಗ ನೆದ್ದಿದ ದ್ವೇಷ ಜ್ವಾಲ ದಹಿಸುತ್ತಿದೆ ಈ ಲೋಕ ಕರಾಳೆ. ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಸೆರೆಮನೆಯೊಳು ಸಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಸೆರೆಮನೆಯೊಳು ಸಾವು.
ಧಗ 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 ನೆದ್ದಿದ ದ್ವೇಷ ಜ್ವಾಲ ದಹಿಸುತ್ತಿದ ಈ ಲೋಕ ಕರಾಳ ದುರ್ಯೋಧನ ಬರೆ ಉಳಿದಿಹನೀಗ ತೀರಿಸಲನು ಜರ ಸಾಲವ ಬೇಗ ದುರ್ಯೋಧನ ನೂರ್ವರಲ್ಲಬ್ಬನೆ ಉಳಿದಿಹನೀಗ ತೀರಿಸಲನು ಜರ ಸಾಲವ ಬೇಗ ಎಮ್ಮರವಾಗಿದೆ ಎನ್ನಯ ಸೇಡು 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 ಸೇಡ ಎಮ್ಮರವಾಗಿದೆ ಎನ್ನಯ ಸೇಡು ಶ್ಮಶಾನವೆನಿಪುದು ಕೌರವ ನಾಡ ದುರ್ಯೋಧನ ಎಮ್ಮರವಾಗಿದೆ ಎನ್ನಯ ಸೇಡು ಶ್ಮಶಾನವೆನಿಪುದು ಕೌರವ ನಾಡು ಧಗಧಗ 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 ಅಖಂಡ ಭರತಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗೊಳೆದು ಈ ಶಕುನಿಯ ಪ್ರಚೋದನೆಗಾಗಿ ನಿಮ್ಮಗಳ ಸರಸ ಸಲ್ಲಾಪ ಆ ನನ್ನ ವಂಶನಾಶಕ್ಕೆ ಕಾರಣನಾದ ದುರ್ಭಕ್ತ ದುರ್ಜಾತ ದುರುಳ ದುರ್ಯೋಧನ ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರೂ ಆದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮಧಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಡುಕಠೋರ ಶಿಕ್ಷೆಗಳನ್ನು ನೆನೆಸಿಕೊಂಡರೆ ಅಬ್ಬಾ ಈ ನನ್ನ ಗುಂಡಿಗೆಯು ಬಿರಿಯುತ್ತಿರುವುದು, ಕೈಕಾಲುಗಳು ಕಂಪಿಸುತ್ತಿರುವುದು, ಕೈಕಾಲುಗಳು ಕಂಪಿಸುತ್ತಿರುವುದು. ದುರ್ಯೋಧನ, ಅಂದು ನೀನು ಆ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನಮಗೆ ಒಂದು ಇಡೀ ಅನ್ನ, ಒಂದು ಹೊಳಲ ನೀರನ್ನು ಕೊಡುತ್ತಿದ್ದೆ. ಆ ಇಡೀ ಕೂಳನ್ನು ನನ್ನ ಸಹೋದರರು ನನಗೆ ಕೊಟ್ಟು ಈ ನನ್ನ ಶ್ವಾಸದಲ್ಲಿ ಉಸಿರು ಬತ್ತದ ಹಾಗೆ ಮಾಡಿದರು. ಏಕೆಂದರೆ ಛಲ ತೀರಿಸಲೆಂದೇ ನನ್ನೊಬ್ಬನನ್ನು ಬಿಟ್ಟು ಅವರೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರು. ಒಬ್ಬೊಬ್ಬರಾಗಿ ಹತರಾದರು. ದುರ್ಯೋಧನ, ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನ ಅವನತಿಯನ್ನು ಮಾಡಲು ನನ್ನಿಂದ ಆಶ್ವಾಸನೆಯನ್ನು ಪಡೆದು ಅವರೆಲ್ಲರೂ ಸತ್ತರು. ಅವರೆಲ್ಲರೂ ಸತ್ತರು. ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತಾ ಈ ಘನಘೋರ ಹಿಂಸೆಯ ಭಾರವನ್ನು ನನಗೊಪ್ಪಿಸಿ ಅವರೆಲ್ಲರೂ ಹತರಾದರು. ಅವರೆಲ್ಲರೂ ಹತರಾದರು. ಅವರ ಮೃತ ದೇಹಗಳ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ಈ ನನ್ನ ಹೃದಯವನ್ನು ಬರಸಿಡಿಲಿನಂತೆ ಭೇದಿಸುತ್ತಿರು. ಆದರೂ ಚಿಂತೆ ಇಲ್ಲ, ಈ ಕುರು ರಕ್ತದ ಯಶ್ರಧಾರೆಯಿಂದ ಅವರನ್ನು ಮತ್ತೊಮ್ಮೆ ಉಜ್ಜೀವನಗೊಳಿಸುವೆನು.
ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ. ಆ ದುರ್ಯೋಧನ 99 ಮಂದಿ ಸಹೋದರ ಛಿದ್ರರುಂಡಗಳಿಂದ ಈ ಸ್ಮಶಾನದಲ್ಲಿ ನಿಮಗೆ ರಕ್ತ ಮಾಂಸಗಳ ನೈವೇದ್ಯವನ್ನೇ ಮಾಡಿಸುವೆ. ದುಷ್ಟ ದುರ್ವಿಧಿ ಆಟದಿಂದ ದುರ್ಮತ್ತನಾಗಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ಕರುಣೆ ತೋರುವ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಯ್ದ ಕುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಕಲ ಸಾಮಂತ ರಾಜರಿಂದ ಓಲೈಸಿಕೊಳ್ಳಬಹುದಾಗಿತ್ತು. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಝರಿ ವನಸಿರಿ ಮೃಗಗನರ್ಪಿತ ಈ ಸಹಸ್ರಗಾವುದ ವಿಸ್ತೀರ್ಣವಾದ ಗಾಂಧಾರ ದೇಶದ ಶತಸೋದರ ಹನುಜ ನಿಷ್ಕಾಮ ನಿಷ್ಕೃಹ ನಿರಾಳರಾಗಿ ಸತತವೂ ಸುಮಧುರ ಸಂಗೀತ ಸಾಹಿತ್ಯ ಸಂಭ್ರಮ ಸಡಗರಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಈ ನನ್ನ ಕುಟಿಲ ಕುತ್ಸಿತ ಕುಬುದ್ಧಿಯಿಂದ ಈ ಕುರುಕುಲ ವಂಶದ ಸಾಮ್ರಾಟನೆಂದು ಮೆರೆಯುತ್ತಿರುವ ಆ ದುರ್ಯೋಧನನ ಸೊಕ್ಕಡಗಿಸುವುದು ಸತ್ಯ ಸತ್ಯ ಸತ್ಯ. ಈಗ ಈ ಶಕುನಿಯ ಹೃದಯದಲ್ಲಿ ಕುರುಕುಲ ನಾಶ ಮಾಡಬೇಕೆಂಬ ಮಹದಾಸೆಯ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ಕಾಣುತ್ತಿಲ್ಲ. ದುರ್ಯೋಧನ, ನಿನ್ನ ನಿರಂತರ ಅಗ್ನಿ ಮನೆಯಲ್ಲಿ ನಂದು ಬೆಂದು ಕೃಶವಾಗಿರುವ ಈ ನನ್ನ ದೇಹವನ್ನು ಹಣು ಅಣುವಾಗಿ ಕತ್ತರಿಸಿ ನೋಡಿದರು ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ವಾಕ್ಯಗಳ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ಕಾಣುತ್ತವೆ. ದುರ್ಯೋಧನ, ಮುಳ್ಳನ್ನು ಮುಳ್ಳಿನಿಂದಲೇ ಕೀಳುವಂತೆ, ವಜ್ರವನ್ನು ವಜ್ರದಿಂದಲೇ ಕತ್ತರಿಸುವಂತೆ ನಿನ್ನಂತಹ ಮೋಸಗಾರನನ್ನು ಈ ನನ್ನ ಕುತಂತ್ರದ ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ಹಾರ್ಯೋಕ್ತಿಯನ್ನು ಅನುಸರಿಸಿ ನಿನ್ನೊಡನೆ ಆಪ್ತ ಬಂಧುವೇ ಮಾತ್ರವಲ್ಲ, ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗೆಳೆಯುತ್ತ ನಿನಗೆ ನರಕದ ಮಾರ್ಗವನ್ನೇ ಹಿಡಿಸುವೆ. ನಿನಗೆ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ಇನ್ನಾರಿಗೆ? ನಿನಗೆ ಶೇಖರೇ ಅಲ್ಲವಯ್ಯ, ನಿನಗೆ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಅದೇ ಕೈಯ ಹಸಿದ ಹೆಬ್ಬುಲಿಯಂತೆ ಬಬ್ಬಿರಿಯುತ್ತಿರುವೆ. ಮಾವ, ನಾನು ಮಾಡಿದ್ದು ಈಗ ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಆಗಮಿಸುತ್ತಿರುವರೆಂದು ದೂತರು ಸಮಾಚಾರವನ್ನು ತಂದಿರಬೇಕಲ್ಲವೇ? ಮಾವ, ನಾನು ಅದಕ್ಕಾಗಿ ಆಶಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ನನ್ನೆರಡು ತೋಳುಗಳಿಂದ ಸಮಸ್ತ ಪಾಂಡವರ ಸೈನ್ಯವೆಲ್ಲ ಧ್ವಂಸ ಮಾಡಬಲ್ಲ. ಈ ಜ್ಞಾತಿ ಹಿಂಸೆ, ಸ್ವಯುತ ಕಲಹ ಇವೆಲ್ಲ ಉಚಿತವೇ ಮಾವ? ನಾನು ದ್ವಾರಕೆಗೆ ಅಂದು ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು ಮಾವ. ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನು ತಿರಸ್ಕರಿಸಿದನು. ದುರ್ಯೋಧನ, ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತುಗಳ ಪರಿಗ್ರಹವಲ್ಲ ಬಿಡು ದುರ್ಯೋಧನ.
ಅಗ್ರಜಾನ್ವಿತಕ್ಕೆ ಯದು ನಂದನನು ದರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸಲು ಅಣ್ಣ ತೀರಕ್ಕೆ ಹೋಗಿರ್ದನೈ ಗದ ಕುಟೀರಕ್ಕೆ ಹೋಗಿರ್ದನೈ ಸಹಿದಲ ಸದಳವು ಎನಗೆ ಅಗ್ರಜ ಅಣ್ಣನ್ನು ನೋಡಿ ಬಂದೆ ಅಣ್ಣನ್ನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ವಿದುರನ ಮನೆಯೊಳಗವನು ತಿಂದೀಯ ವಿದುರನ ಮನೆಯೊಳಗವನು ತಿಂದೀಯ ಸಹೋದರನ ಮನೆಯೊಳಗವನು ತಿಂದೀಯ ಉದರದಿ ಬುಂಜಿಸಿ ಉದದಿ ಬರುವನಂತೆ ಅಣ್ಣನನ್ನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಸಹೋದರ ಗೊಲ್ಲ ಗೈದ ಬಲಿಯ ಎಲ್ಲವನ್ನೂ ನೋಡೆ ಗೊಲ್ಲ ಗೈದ ಬಲಿಯ ಎಲ್ಲವನ್ನೂ ನೋಡೆ ಗೊಲ್ಲ ಗೈದ ಬಲಿಯ ಎಲ್ಲವನ್ನೂ ನೋಡಿ ನಿಲ್ಲದೆ ಮನಸ್ಸು ತಲ್ಲಣೀರುವುದನ್ನ ಅಣ್ಣನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಅಗ್ರಜ ಸಹೋದರ ಕೃಷ್ಣನು ಸ್ಥಿರಾವಧಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತಂಡ ಶಾಂತಿ ಸಂಧಾನ ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ಸಹೋದರ ಹೋಗು ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ಅಗ್ರಜ ಸಹೋದರ ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ಎಂದಿಗೂ ನಿರೀಕ್ಷಿಸುವುದಿಲ್ಲ ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ಇದರನ್ನ ಕುಟೀರವನ್ನು ಆಶ್ರಯಿಸಿರುವನು ಎಷ್ಟೊಂದು ಅವಹೇಳನವಣ್ಣ ಎಷ್ಟೊಂದು ಅವಹೇಳನ ಇದು ಅವಹೇಳನವಲ್ಲ ಪ್ರಿಯ ಸಹೋದರ ಯದುಪತಿಯು ಭಕ್ತ ಪರಾಧೀನನು ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ಚಿಂತಿಸಬೇಡ ಸಹೋದರ ಚಿಂತಿಸಬೇಡ ಹೋಗು ಅತಿಥಿ ಕಾರ್ಯಕ್ಕೆ ಸಿದ್ಧನಾಗು ದುರಾಗ್ರದಳು ಸರಸ ಸರಸತಿ ವಿರಸ ವಯಸ್ಸಗುವ ಪರಿಯ ಸರಸತಿ ವಿರಸ ವಯಸ್ಸಗುವ ಪರಿ ದುರುಳರ ದುರಾಗ್ರದಳು ಸರಸ ಅದಮ ವೈರಿಯ ಹಿಡಿದು ಈ ಕ್ಷಣ ಆತರದಿಂದ ಕಡಿದು ಬಿಸಾಡುವೆ ಅದಮ ವೈರಿಯ ಹಿಡಿದು ಈ ಕ್ಷಣ ಆತುರದಿಂದ ಕಡಿದು ಬಿಸಾಡು ದುರುಳ ರವರ ಮದವನ್ನು ಮುರಿದು ದುರುಳ ರವರ ಮದವನ್ನು ಮುರಿದು ಧರಣಿಗೆ ಅದಮರ ಬಲಿ ಕೊಡುವೆ ಧರಣಿಗೆ ಅದಮರ ಬಲಿ ಕೊಡುವೆ ಧರಣಿಗೆ ಅದಮರ ಬಲಿ ಕೊಡುವೆ ಸಾಕು ದುರುಳರ ದುರಾಗ್ರಗಳು ಸರಸ ಸರಸತಿ ವಿರಸ ವಯಸ್ಸಗುವ ಪರಿಯ ಸರಸತಿ ವಿರಸ ವಯಸ್ಸಗುವ ಪರಿ ಸಾಕು ದುರುಳರ ಸಾಕು
ಬಿಸಾಡುವ ಅದಮ ವೈರಿಯ ಹಿಡಿದು ಈ ಕ್ಷಣ ಆತುರದಿಂದ ಕಡಿದು ಬಿಸಾಡು ಸುರುಳ ರವರ ಮಗವನ್ನು ಮುರಿದು ಸುರುಳ ರವರ ಮಗವನ್ನು ಮುರಿದು ಧರಣಿಗೆ ಅದಮರ ಬಲಿ ಕೊಡುವೆ ಧರಣಿಗೆ ಅದಮರ ಬಲಿ ಕೊಡುವೆ ಧರಣಿಗೆ ಅದಮರ ಬಲಿ ಕೊಡುವೆ ಸಾಕು ದುರುಳರ ದುರಾಜ್ಯಗಳು ಸರಳ ಸರಸದಿ ವಿರಸವ ಎಸಗುವ ಪರಿಯ ಸರಸದಿ ವಿರಸವ ಎಸಗುವ ಪರಿ ಸಾಕು ದುರುಳರ ದುರಾಜ್ಯಗಳು ಸರಸ ಸಾಕು ದುರುಳರ ಸಾಕು ದುರಾಜ್ಯಗಳು ಸರಸ ಸತ್ಕಾರವಂತೆ ಸತ್ಕಾರ ಆ ಕಳ್ಳ ಕೃಷ್ಣನು ನಾಳೆ ನಮ್ಮ ರಾಜ್ಯಸಭೆಗೆ ಬರಲಿ ಈ ನನ್ನ ಗದೆಯಿಂದ ಸರಿಯಾದ ಸತ್ಕಾರವನ್ನೇ ಮಾಡುವೆನು ನನಗೊಪ್ಪದು ಒಪ್ಪದು ಒಪ್ಪದು ಸಹೋದರ 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 ನೋಡಿದೆ ಮಾವ ಮದಗಜಗಳೆರಡು ಕೋಲ್ ಕದರಿ ಕದನಕ್ಕೆ ನಿಂತರೆ ಆ ಪಾಂಡವರ ಗತಿ ಅದೋ ಗತಿ. ಮಾವ ಈಗೇನು ಮಾಡುವುದು ಮಾವ? ಕೃಷ್ಣನನ್ನು ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ ದುರ್ಯೋಧನ, ಆ ಕೃಷ್ಣನು ಸಂಧಿಗಾಗಿ ಇಲ್ಲಿಗೆ ಬಂದವನಲ್ಲ. ಒಂದು ವೇಳೆ ಹಾಗೇನಾದರೂ ಬಂದಿದ್ದರೆ ಅಭಿಮಾನಧನ ಚಂದ್ರಕುಲ ಚಕ್ರೇಶ್ವರ ಈ ಕುರು ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅವಮಾನ, ಭಕ್ತಿ ವೈರಾಗ್ಯಗಳಿಂದ ವಂಚಿತನಾದ ನೀನು ಈ ಅವಮಾನವನ್ನು ಅದೇಗೆ ಸಹಿಸುವೆ ದುರ್ಯೋಧನ? ಮಾವ, ಕೃಷ್ಣನಲ್ಲಿ ನಿನಗೇಕೆ ಮಾವ ಇಷ್ಟೊಂದು ದ್ವೇಷ? ದುರ್ಯೋಧನ, ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ನಾಮ ಮಾಡಲೆಂದೇ ಅವತರಿಸಿರುವನು. ನಿಜ ಮಾವ. ಯಾರು ಅವನ ಭಕ್ತಿ ವೈರಾಗ್ಯಗಳಿಗೆ ಮಾರು ಹೋಗಿ ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಜರಾಸಂಧ, ಶಿಶುಪಾಲ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು? ಹೌದು, ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಹೌದೌದು. ಆ ಕಂಸನನ್ನು ವಧಿಸಿ ಮರುಳು ಮುರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅವನ ಸಹೋದರರನ್ನು ಸುರಪಾನದಿಂದ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯ ಕೈಯನ್ನು ತಾನು ಹಿಡಿದನು. ಇಂಥವನಿಗೆ ಮನ್ನಣೆಯ ಕುರುರಾಜ. ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಓ ನಂದ ಗೋಪಾಲನೆ ಮನೆಯ ಬಾಗಿಲಲ್ಲಿ ನಿಂತು ಅವನ ಸಹಾಯವನ್ನು ಕೇಳುವುದು ನನಗೆ ಉಚಿತವಾದ ಕಾರ್ಯವೇ? ಅದಕ್ಕೂ ಒಂದು ಉದ್ದೇಶವಿತ್ತು ದುರ್ಯೋಧನ. ಏನದು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಸಲ್ಲಾಪ ಆಡಬಹುದಲ್ಲವೇ? ನಿಜ ಮಾವ. ಅಂತೆಯೇ ಆ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯವಾಗಿತ್ತು. ಆ ಯದುವೀರನನ್ನು ಅವನ ಯಾದವ ಸೈನ್ಯದಿಂದಲೇ ಮಣಿಸುವ ಸುವರ್ಣ ಅವಕಾಶ ನಿನಗೆ ದೊರೆತಿರುವುದು. ಆದರೆ ಅರ್ಜುನನು ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿಕೊಂಡಿದ್ದರೆ ನೀನದನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರವೇ ಬೇಕೆಂದು ನೀನು ನಿಸ್ಸಂಕೋಚವಾಗಿ ಹೇಳಲೇಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ದುರ್ಯೋಧನ, ಪಾಂಡವರನ್ನು ಎಂದಿಗೂ ಕೃಷ್ಣನಿಂದ ಬೇರೆ ಮಾಡಲಾಗದು. ಮಾವ? ಏಕೆಂದರೆ ಪಾಂಡವರೆಲ್ಲರೂ ಆ ಕೃಷ್ಣನ ಆಜ್ಞಾಧಾರಕರು. ಹೌದು ಮಾವ, ಏನಾದರೂ ಅವನ ಮಾತನ್ನು ಕೇಳಿ ಸಂಧಾನಕ್ಕೆ ಸಮ್ಮತಿಯನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಸಂಪೂರ್ಣ ಹಕ್ಕು ನಷ್ಟವಾಯಿತು.
ಪುನಃ ಅವರು ಅದನ್ನು ಹೊಂದುವುದರೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ರಾಜಲಕ್ಷ್ಮಿಯ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿ ಇಡುವುದು ಉಚಿತವಲ್ಲ. ಒಂದು ವೇಳೆ ಆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಜಯಿಸಿ ವಿಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ ಕೊರವೇಶ್ವರ? ದೇಹಿ 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 ಸರಿಯಾಗಿ ಹೇಳಿದ ಸೌಬಲ ರಾಜ. ಪಾಂಡವರಿಗೆ ಯುದ್ಧದ ಹೊರತಾಗಿ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಲ್ಲಿ ನಮ್ಮನ್ನು ಹೊಡಿಗಡಿಗೂ ಅಡ್ಡದಾರಿಗೆಳೆಯುತ್ತಿರುವ ಆ ಕಪಟ ನಾಟಕ ಸೂತ್ರಧಾರಿ ಶ್ರೀಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ದುರ್ಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ಮಾವ, ಯುದ್ಧದ ಹೊರತಾಗಿ, ನಿನ್ನ ಸಲಹೆ ಹೊರತಾಗಿ ನಾನೇನನ್ನು ಮಾಡುವುದಿಲ್ಲ ಮಾವ. ಏನು ರಣಾಂಗಣದಲ್ಲಿ ಸಿಕ್ಕಿದ ಏಡಿ ಪಾಂಡವರನ್ನ ನನಗೆ ಸಮನಾರ ಫಲ ನನಗೆ ಸಮನಾರ ಗುರುಕುಲ ಭೂಪ ಸಮನಾರನಿಗೆ ಮಾವ. ಗುರುಕುಲ ಭೂಪ ಸಮನಾರನಿಗೆ ಏಕಚಕ್ರದಿ ಮೆರೆಯುತ್ತಲಿರುವೆ, ಏಕಚಕ್ರದಿ ಮೆರೆಯುತ್ತಲಿರುವೆ ಫಲ ಎನಗೆ ಸಮನಾರ. ಕೃಷ್ಣನ ಚಕ್ರವು ರಣದೊಳು ಪಿಡಿಯುತ್ತ ಕೃಷ್ಣನ ಚಕ್ರವು ರಣದೊಳು ಪಿಡಿಯುತ್ತ ಭೀಮ ಪೋತ ನಂಸದೆ ಬಡಿಯುವೆನ, ಭೀಮ ಪೋತ ನಂಸದೆ ಬಡಿಯುವೆನ ರಣದೊಳ್ಳಿ ಹದಮರ ಕೆಣಕುತ್ತ ಮೆರವೆ, ರಣದಳ್ಳು ಹದಮರ ಕೆಣಕುತ್ತ ಮೆರವೆ, ರಣದಳ್ಳು ಹದಮರ ಕೆಣಕುತ್ತ ಮೆರವೆ, ರಣದಳ್ಳು ಹದಮರ ಕೆಣಕುತ್ತ ಮೆರವೆ, ರಣದಳ್ಳು ಹದಮರ ಕೆಣಕುತ್ತ ಮೆರವೆ ಫಲ ನನಗೆ ಸಮನಾರ ಕುಲಭೂಪ ಸಮನಾರನಿಗೆ ಕುಲಭೂಪ ಸಮನಾರನಿಗೆ ಏಕಚಕ್ರದಿ ಮೆರೆಯುತ್ತಲಿರುವೆ, ಏಕಚಕ್ರದಿ ಮೆರೆಯುತ್ತಲಿರುವೆ ಫಲ ಎನಗೆ ಸಮನಾರ, ಫಲ ಎನಗೆ ಸಮನಾರ, ಫಲ ಎನಗೆ ಸಮರಾರ. ಮಾವ, ನೀನು ನನ್ನ ಸಂಗಡ ಭಾವ. ನಡೆ ದುರ್ಯೋಧನ, ನಡೆ ದುರ್ಯೋಧನ, ನಡೆ ಕುರುಕುಲದ ಸಾಮ್ರಾಟ. ಇಲ್ಲಿಗೆ ಮುಗಿಯಿತು ನಿನ್ನ ಆರ್ಭಟ. ಶಕುನಿ ಎಂಬ ಮೂರಕ್ಷರದ ಮಹಿಮೆಯನ್ನು ಬಲ್ಲೆಯೇನೋ? ಶ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ಈ ನಿನ್ನ ಕುರುಕುಲ, ನೀ ಎಂದರೆ ನಿರ್ನಾಮ. ಶಸ್ತ್ರಾಸ್ತ್ರಗಳಿಲ್ಲದೆ ಈ ಶಕುನಿಯ ಕುತಂತ್ರದಿಂದ ಈ ನಿನ್ನ ಕುರುಕುಲದ ನಿರ್ನಾಮ. ಈ ಸೇಡಿನ ಸರ್ಪ ಶಕುನಿಯ ನುಡಿ ಸೇಡಿನ ಕಿಡಿ. ಸೇಡೆಂಬ ಕಿಡಿ ಈ ನನ್ನ ನುಡಿ ಈಡೇರಿಸದೆ ಬಿಡೆ ಚಲವ. ಸೇಡೆಂಬ ಕಿಡಿ ಈ ನನ್ನ ನುಡಿ ಈಡೇರಿಸದೆ ಬಿಡೆ ಚಲವ. ಈ ನಿನ್ನ ಕುರುವಂಶದ ದಹನ, ಈ ನಿನ್ನ ಕುರುವಂಶದ ದಹನ ಏನಾದರೂ ಉಳಿಸದೆ ಬಿಡೆನ. ಸೇಡೆಂಬ ಕಿಡಿ ಈ ನನ್ನ ಈಡೇರಿಸದೆ ಬಿಡೆ ಚಲವ. ದೋಸದೆಯರ ಕೊಂದೆಯ ದ್ರೋಹಿ, ಅಂದೋಸದೆಯರ ಕೊಂದೆಯ ದ್ರೋಹಿ, ಅಂದೇ ಶಕುನಿಯು ಶಪಥವ ತಾಳ್ದ ಭಗ್ನ ಮಾಡಿ ಕುರುವಂಶವನಳಿಸುವೆ, ಭಗ್ನ ಮಾಡಿ ಕುರುವಂಶವನಳಿಸುವೆ.
ಸಾಧಿಸುವೆ ಮಡಿದ ಅನುಜರಿಗೆ ಶಾಂತಿಯ ತರುವೆ ಎಂಬ ಕಿಡಿ ಈ ನನ್ನನ್ನು ಈಡೇರಿಸದೆ ಬಿಡೆ ಚಲವ ಬಿಡೆ ಚಲವ ಬಿಡೆ ಚಲವ